ಬೆಂಗಳೂರಿನಲ್ಲಿ ಅಪರಿಚಿತರ ಜೊತೆ ಹೆಚ್ಚು ವಿಶ್ವಾಸದಿಂದ ಇರೋದು ಕಷ್ಟ ಆಗ್ಬಿಟ್ಟಿದೆ. ಯಾವಾಗ ಯಾರು ಯಾವ ರೀತಿ ನಮಗೆ ದೋಖಾ ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ. ಸದ್ಯ ಇಲ್ಲೊಬ್ಬ ಆಸಾಮಿ ತನ್ನ ಟೈಮ್ ಕೆಟ್ಟಿತ್ತು ಅಂತ ಪರಿಚಯಸ್ಥರ ಮಗುವನ್ನ ಅಡ್ಡ ಇಟ್ಟು ಹಣ ಮಾಡಲು ಮುಂದಾಗಿದ್ದ. ಆದರೆ ಪೊಲೀಸರು ಬೀಸಿದ ಬಲೆಗೆ ಬಿದ್ದು ಕಂಬಿ ಎಣಿಸ್ತಾ ಇದ್ದಾನೆ. ಪೊಲೀಸರ ಜೊತೆ ಹೋಗ್ತಾ ಇರೋ ಈತನ ಹೆಸರು ಮೊಹಮ್ಮದ್ ಜಶೀಮುದ್ದೀನ್ ಶೇಖ್. ಮೂಲತಃ ಜಾರ್ಖಂಡ್ನವನಾದ ಈತ ಹೋಟೆಲ್ ಉದ್ಯಮದ ಪದವೀಧರ. ಓದು ಮುಗಿಸಿ ಕಳೆದ 9 ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದು ಸ್ವಂತ ಉದ್ಯಮ ಆರಂಭಿಸಿದ್ದ. ಆದರೆ ಬಿಸ್ನೆಸ್ ಕೈಕೊಟ್ಟಿದ್ರಿಂದ ಮಾಡಿದ ಸಾಲ ತೀರ್ಸೋಕೆ ಅಡ್ಡದಾರಿ ಹಿಡಿದು ಈಗ ಜೈಲು ಸೇರಿದ್ದಾನೆ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ, ಎಲೆಕ್ಟ್ರಾನಿಕ್ ಸಿಟಿಯ ದೊಡ್ಡ ತೋಗೂರು ಬಳಿ ವಾಸವಾಗಿದ್ದ ಜಶೀಮುದ್ದೀನ್ ರಾಜಸ್ಥಾನ ಮೂಲದ ಉದ್ಯಮಿಯೋರ್ವರ ಪರಿಚಯ ಮಾಡಿಕೊಂಡಿದ್ದ. ಫ್ಯಾಮಿಲಿ ಜೊತೆ ವಿಶ್ವಾಸದಿಂದಲೂ ಇದ್ದ. ಆದರೆ ಉದ್ಯಮಿ ಬಳಿ ಹಣ ಹೊಡೆಯಲು ಸ್ಕೆಚ್ ಹಾಕ್ತಾ ಇದ್ದ ಈತ ಜೂನ್ 18ರ ಬೆಳಿಗ್ಗೆ ದಾರಿಯಲ್ಲಿ ಆಟ ಆಡ್ತಾ ಇದ್ದ ಉದ್ಯಮಿಯ 9 ವರ್ಷದ ಪುತ್ರನನ್ನ ತನ್ನ ಬರ್ತ್ಡೇ ನೆಪದಲ್ಲಿ ಕೇಕ್ ಕೊಡಿಸೋದಾಗಿ ಕರ್ಕೊಂಡು ಹೋದ. ಬಾಲಕ ಕೂಡ ಅಂಕಲ್ ಅಲ್ವಾ ಅಂತ ಆತನ ಜೊತೆಯೇ ಹೋಗಿದ್ದ. ಬಳಿಕ ಪೊಲೀಸರ ದಾರಿ ತಪ್ಪಿಸಲು ಮಗುವಿನ ಜೊತೆ ಆಟೋದಲ್ಲಿ 14 ಕಿಲೋಮೀಟರ್ ಸುತ್ತಾಡಿದ್ದ. ನಂತರ ಅಲ್ಲೇ ಇದ್ದ ತನ್ನ ಮನೆಗೆ ಬಾಲಕನನ್ನ ಕರೆದೊಯ್ದಿದ್ದ. ಹೀಗೆ ಬಾಲಕನನ್ನ ಫಿಲ್ಮಿ ಸ್ಟೈಲ್ನಲ್ಲಿ ಕಿಡ್ನಾಪ್ ಮಾಡಿದ ಜಶೀಮುದ್ದೀನ್ ಸಂಜೆ ಆಗ್ತಾ ಇದ್ದಂತೆ ಬಾಲಕನ ತಂದೆಗೆ ಬೇರೆ ನಂಬರ್ನಿಂದ ವಾಟ್ಸ್ಆ್ಯಪ್ ಮೆಸೇಜ್ ಮಾಡಿ 10 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ. ಇದರಿಂದ ಆತಂಕಗೊಂಡ ಪೋಷಕರು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಗೆ ದೂರು ನೀಡಿದ್ರು. ದೂರು ಬಂದ ತಕ್ಷಣ ಬೇಟೆಗೆ ಇಳಿದ ಪೊಲೀಸರು ಮಗು ಓಡಾಡಿದ ಜಾಗದಲ್ಲಿ ಪರಿಶೀಲನೆ ನಡೆಸಿದ್ರು. ಸಿಕ್ಕ ಸಿಸಿಟಿವಿಗಳನ್ನ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಕೆಲ ಸಿಸಿಟಿವಿಗಳಲ್ಲಿ ಜಶೀಮುದ್ದೀನ್ ಮಗುವನ್ನ ಕರ್ಕೊಂಡು ಹೋಗ್ತಿರೋದು ಪತ್ತೆಯಾಗಿತ್ತು. ಬಳಿಕ ಜಶೀಮುದ್ದೀನ್ ಮೊಬೈಲ್ ಟ್ರೇಸ್ ಮಾಡಿದ ಪೊಲೀಸರು ಕೇವಲ 12 ಗಂಟೆಗಳಲ್ಲಿ ಆರೋಪಿ ಜಶೀಮುದ್ದೀನ್ ಬಂಧಿಸಿ ಮಗುವನ್ನ ರಕ್ಷಣೆ ಮಾಡಿದ್ದಾರೆ. ಪೊಲೀಸರ ಈ ಮಿಂಚಿನ ಆಪರೇಷನ್ಗೆ ಭಾರೀ ಪ್ರಶಂಸೆ ಕೂಡ ವ್ಯಕ್ತವಾಗಿದೆ. ಜಶೀಮುದ್ದೀನ್ ತನ್ನ ಉದ್ಯಮದಲ್ಲಿ ಸಾಕಷ್ಟು ಲಾಸ್ ಮಾಡಿಕೊಂಡಿದ್ದ. ಚಟಗಳಿಗೆ ಹಣ ಸಿಗದೆ ಸಾಲ ತೀರಿಸುವುದಕ್ಕೆ ಸಂಪಾದನೆ ಇಲ್ಲದೆ ಇಂಥ ತಪ್ಪು ದಾರಿಗೆ ಇಳಿದ. ಅದರಿಂದಲೇ ಜಶೀಮುದ್ದೀನ್ ಮಗು ಕಿಡ್ನಾಪ್ ಮಾಡೋ ಪ್ಲಾನ್ಗೆ ಕೈ ಹಾಕಿದ್ದ. ಅದರಲ್ಲೂ ಪರಿಚಯಸ್ಥರ ಮಗು ಆಗಿದ್ರಿಂದ ಆ ಕೆಲಸ ಈಸಿಯಾಗಿ ಹೋಯಿತು. ಆದರೆ ಜಶೀಮುದ್ದೀನ್ ಕಿಡ್ನಾಪ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಖಾಕಿಗೆ ಲಾಕ್ ಆಗಿದ್ದಾನೆ. ಅದಕ್ಕೆ ಹೇಳೋದು, ಅಪರಿಚಿತರನ್ನ ತೀರಾ ನಂಬೇಡಿ, ನಿಮ್ಮ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸ್ ಗುರು. ಅದಕ್ಕೆ ನಾನು ಹೇಳ್ತಾ ಇರೋದು ಹುಷಾರ್ ಬೆಂಗಳೂರು. ನಾನು ನಿಮ್ಮ ಶೀತಲ್ ಶೆಟ್ಟಿ. Hushar